ಪ್ರಿಯ ವೀಕ್ಷಕರೇ, ಕಲಿ ಮತ್ತು ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ದೇಶ ಮತ್ತು ರಾಜ್ಯ ಕಂಡ ಧೀಮಂತ ನಾಯಕ ಶ್ರೀಯುತ ಎಸ್.ಎಂ. ಕೃಷ್ಣ ಅವರು ಮರಳಿ ಬಾರದ ಲೋಕಕ್ಕೆ ನಡೆಸಿದ್ದಾರೆ. ವೀಕ್ಷಕರೇ, ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಮತ್ತು ಭಾರತ ಸರ್ಕಾರದ ವಿದೇಶಾಂಗ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿದರು. ನಂತರ ಆಕಸ್ಮಿಕವಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಕ್ಕೆ ಸೇರ್ಪಡೆಯಾಗಿ ವಿಶ್ರಾಂತಿ ಜೀವನ ಪಡೆಯುತ್ತಿದ್ದರು. ಎಸ್.ಎಂ. ಕೃಷ್ಣ ಯೌವನದಲ್ಲಿದ್ದಾಗ ಬಿ. ಸರೋಜಾದೇವಿ ಮತ್ತು ಎಸ್.ಎಂ. ಕೃಷ್ಣ ಅವರ ನಡುವೆ ನಡೆದ ಪ್ರೀತಿ, ಪ್ರೇಮ, ಪ್ರಣಯ ಪ್ರಸಂಗವು ರಾಜ್ಯಾದ್ಯಂತ ಒಂದು ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ ಒಂದು ಕೃತಿ ಕಥಾ ಸಂಗಮ. ಕೃತಿಯನ್ನು ಬರೆದವರು ಮಾಜಿ ಸಚಿವ ಮತ್ತು ಮೈಸೂರು ಜಿಲ್ಲೆಯವರೇ ಆದ ಅವರ ಸಹಪಾಠಿಯೂ ಆದ ಶ್ರೀಯುತ ಎಚ್. ವಿಶ್ವನಾಥ್ ಅವರು. ಎಚ್. ವಿಶ್ವನಾಥ್ ಬರೆದಿರುವ ಹಳ್ಳಿ ಹಕ್ಕಿ ಎಂಬ ಕಥಾಸಂಗಮದ ಪುಸ್ತಕದಲ್ಲಿ ಬಿ. ಸರೋಜಾದೇವಿ ಮತ್ತು ಎಸ್.ಎಂ. ಕೃಷ್ಣರ ನಡುವಿನ ಬಾಂಧವ್ಯದ ಬಗ್ಗೆ ಮೆಲುಕು ಹಾಕಿದ್ದಾರೆ. ಈ ಹಳ್ಳಿ ಹಕ್ಕಿ ಪುಸ್ತಕದಲ್ಲಿ ಬರೆದಿರುವ ವಿಶ್ವನಾಥ್ ಅವರು ಕೃಷ್ಣ ಮತ್ತು ಬಿ. ಸರೋಜಾದೇವಿ ನಡುವಿನ ಪ್ರೇಮ ಚಿತ್ರಣವನ್ನು ಚಿತ್ರೀಕರಿಸಿದ್ದಾರೆ ಮತ್ತು ಈ ಪ್ರೇಮ ಚಿತ್ರಣ ಬಿ. ಸರೋಜಾದೇವಿ ಮತ್ತು ಕೃಷ್ಣರ ನಡುವಿನ ಪ್ರೀತಿಯನ್ನು ಶ್ರೀಕೃಷ್ಣರವರು ಅವರ ತಂದೆ ಮಲ್ಲಯ್ಯರ ಬಳಿ ಹೇಳಿದಾಗ ಅವರ ತಂದೆಯವರಾದ ಮಲ್ಲಯ್ಯನವರು ಈ ಪ್ರೀತಿಯನ್ನು ವಿರೋಧಿಸಿದರು. ಬಿ. ಸರೋಜಾದೇವಿಯು ಸಿನಿಮಾದವರೆಂದು ಅವರ ತಂದೆ ಮಲ್ಲಯ್ಯನವರು ಈ ಮದುವೆಯ ಪ್ರಸ್ತಾಪವನ್ನು ತಿರಸ್ಕರಿಸಿದರು. ಈ ಕಾರಣದಿಂದಲೇ ಶ್ರೀಕೃಷ್ಣ ಅವರು ಬಿ. ಸರೋಜಾದೇವಿಯವರ ಮದುವೆಯಾಗದೆ ಶಿವಮೊಗ್ಗ ಜಿಲ್ಲೆಯ ಈಗಿನ ಧರ್ಮಪತ್ನಿಯಾದ ಪ್ರೇಮ ಅವರನ್ನು ವಿವಾಹವಾದರು ಎಂದು ಹಳ್ಳಿ ಹಕ್ಕಿ ಎಂಬ ಪುಸ್ತಕದಲ್ಲಿ ವಿಶ್ವನಾಥ್ ಅವರು ದಾಖಲಿಸಿದ್ದಾರೆ. ಪುಸ್ತಕವು ಅಲ್ಲೋಲ ಕಲ್ಲೋಲ ಉಂಟಾದಾಗ ವಿಶ್ವನಾಥ್ ಅವರು ಆಗಿನ ರಾಜ್ಯಪಾಲರಾದ ಅಂದರೆ ಮಹಾರಾಷ್ಟ್ರದ ರಾಜ್ಯಪಾಲರಾದ ಎಸ್.ಎಂ. ಕೃಷ್ಣ ಅವರಿಗೆ ಫೋನ್ ಮುಖಾಂತರ ವಿಷಾದ ವ್ಯಕ್ತಪಡಿಸಿದಾಗ ಎಸ್.ಎಂ. ಕೃಷ್ಣರವರು ಸತ್ಯವನ್ನೇ ಬರೆದಿರುವಾಗ ವಿಷಾದ ಬೇಕೆ ಎಂದು ಮಾತುಗಳನ್ನು ಆಡಿದರು ಎಂದು ವಿಶ್ವನಾಥ್ ಅವರು ಮತ್ತೊಮ್ಮೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ. ಸರೋಜಾದೇವಿ ಪ್ರಣಯ ಪ್ರಸಂಗ ಬರೆದೆ ನಾನು. ಆಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ಭಾಳ ಕಲ್ಲೋಲ ಆಯಿತು, ಅಲ್ಲೋಲ ಕಲ್ಲೋಲ. ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ, ಸರ್ ಹೀಗಾಗಿದೆ, ಮನಸ್ಸಿಗೆ ಬೇಜಾರು. ನೋ, ವಾಟ್ ಈಸ್ ದೇರ್ ವಿಶ್ವನಾಥ್? ವಸ್ತುಸ್ಥಿತಿ ಏನಿದೆ ನೀ ಬರೆದಿದ್ದೀಯ, ವಾಟ್ ಈಸ್ ದೇರ್ ಅಂತ ಆ ಥರ ಅದನ್ನು ಸ್ವೀಕಾರ ಮಾಡಿದ್ರು. ಎಸ್, ಆಗಿದೆಯಪ್ಪ. ಬೇರೆ ಯಾರಾಗಿದ್ದು ಸುಳ್ಳುಗಳೆಲ್ಲ ಹಿಡ್ಕೊಂಡಿಲ್ಲ, ಆಗಲ್ಲ ಈಗಲ್ಲ. ನೋ, ಹಾಗೆ ಕೃಷ್ಣ ಸಾಹೇಬ್ರು ಒಂಥರ ವಾಸ್ತವತೆಯ ನೆಲೆಗಟ್ಟಿನ ಮೇಲೆ ನಿಂತಂಥವರು. ಹೇಗೆ ಎಸ್.ಎಂ. ಕೃಷ್ಣರವರು ಮತ್ತು ಚತುರ್ಭಾಷಾ ನಟಿ ಬಿ. ಸರೋಜಾದೇವಿ ಪ್ರಣಯ ಪ್ರಸಂಗ ಬರೆದೆ ನಾನು. ಆಗ ಅವರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು. ಭಾಳ ಕಲ್ಲೋಲ ಆಯಿತು, ಅಲ್ಲೋಲ ಕಲ್ಲೋಲ. ಇಲ್ಲಿ ನಾನು ಫೋನ್ ಮಾಡಿದೆ ಇಲ್ಲಿಂದ, ಸರ್ ಹೀಗಾಗಿದೆ, ಮನಸ್ಸಿಗೆ ಬೇಜಾರು. ನೋ, ವಾಟ್ ಈಸ್ ದೇರ್ ವಿಶ್ವನಾಥ್? ವಸ್ತುಸ್ಥಿತಿ ಏನಿದೆ ನೀ ಬರೆದಿದ್ದೀಯ, ವಾಟ್ ಈಸ್ ದೇರ್ ಅಂತ ಆ ಥರ ಅದನ್ನು ಸ್ವೀಕಾರ ಮಾಡಿದ್ರು. ಎಸ್, ಆಗಿದೆಯಪ್ಪ. ಬೇರೆ ಯಾರಾಗಿದ್ದು ಸುಳ್ಳುಗಳೆಲ್ಲ ಹಿಡ್ಕೊಂಡಿಲ್ಲ, ಆಗಲ್ಲ ಈಗಲ್ಲ. ನೋ, ಹಾಗೆ ಕೃಷ್ಣ ಸಾಹೇಬ್ರು ಒಂಥರ ವಾಸ್ತವತೆಯ ನೆಲೆಗಟ್ಟಿನ ಮೇಲೆ ನಿಂತಂಥವರು. ಇದೇ ಸಂದರ್ಭದಲ್ಲಿ ಹಳ್ಳಿ ಹಕ್ಕಿ ಪುಸ್ತಕವು ಬಿಡುಗಡೆಯಾದಾಗ ಅಲ್ಲೋಲ ಕಲ್ಲ ಉಂಟಾಗಿ ಮಾಧ್ಯಮಗಳು ಬಿ. ಸರೋಜಾದೇವಿಯವರನ್ನು ಪ್ರೀತಿಯಿಂದ ಕೇಳಿದಾಗ ಆಗ ಬಿ. ಸರೋಜಾದೇವಿಯವರು ಈ ವಿಷಯವು ನಮ್ಮ ತಾಯಿಯವರನ್ನೇ ಕೇಳಬೇಕೆಂದು ಒಂದೇ ಮಾತಿನಲ್ಲಿ ಉತ್ತರ ನೀಡಿದರು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ.